ಆದ್ರೆ ನಂಗೆ ಯಾಕೋ ಇದು ಬರೋದೇ ಇಲ್ಲ. ನಾನು ಯಾವಾಗ ಪ್ರೀತಿ ವಿಷಯ ಹೇಳ್ಬೇಕು ಅನ್ಕೋತೀನೋ ಆಗ ಏನೋ ಒಂದು ತಡೆಯುತ್ತೆ. ಅದಕ್ಕೆ ಅಂತ ಸಬ್ಸ್ಟಿಟ್ಯೂಟ್ ಇಡಕ್ಕಾಗುತ್ತಾ ಸರ್? ನಿಮ್ ಪ್ರೀತಿ ವಿಷಯನ ನೀವೇ ಹೇಳ್ಬೇಕು. ಸಹನಾ ಅವರು ದೀಪೋತ್ಸವಕ್ಕೆ ಹೋಗ್ತಿದಾರಂತೆ. ಆಗ ಪಕ್ಕ ನಾನು ಲವ್ನ ಹೇಳ್ಬಿಡ್ತೀನಿ. ಓ, ದೇವಸ್ಥಾನದ ಕಲ್ಯಾಣಿಲಿ ದೀಪೋತ್ಸವ ನಡೀತಾ ಇದೆ. ಒಳ್ಳೆ ಲೊಕೇಶನ್ನು, ಪರ್ಫೆಕ್ಟ್ ಟೈಮಿಂಗ್ಸು ಸಾರ್. ದಿಗ್ಲು ಬೀಳ್ಬೇಡಿ ಸರ್, ನಿಮ್ಗೆ ಎಲ್ಲಾ ಕಡೆಯಿಂದಲೂ ಗ್ರೀನ್ ಸಿಗ್ನಲ್ ಐತೆ. ಧೈರ್ಯವಾಗಿ ನಿಮ್ ಪ್ರೀತಿ ವಿಷಯ ಹೇಳಿ. ರಾಜಪ್ಪನವ್ರೆ, ನೀವೇನು ಅನ್ಕೊಳ್ಳಲ್ಲ ಅಂತಂದ್ರೆ ನೀವು ನನ್ನ ಜೊತೆ ಬರ್ತೀರಾ ಮಾರಲ್ ಸಪೋರ್ಟ್ಗೆ? ಧಾರಾಳವಾಗಿ ಬರ್ತೀನಿ ಸರ್. ಆಲ್ ದಿ ಬೆಸ್ಟ್. ಸರಿ ಸರ್, ಈಗ ರಂಗೇಗೌಡರು ಕ್ಲಾಸ್ ಮುಗಿಸ್ ಬಂದಿರ್ತಾರೆ. ನಾ ಆಮೇಲೆ ಸಿಗ್ತೀನಿ. ಬಾಯ್ ಸರ್. ಹಾಯ್ ಸುಮಾ. ಹಾಯ್ ಸರ್. ಕ್ಲಾಸ್ ಇಲ್ವಾ? ಇಲ್ಲ ಸರ್, ನಾವು ಪಿ ಟಿ ಸರ್ಗೆ ವೆಯ್ಟ್ ಮಾಡ್ತಿದ್ವಿ. ಓಹ್, ಸುಮಾ ಒಂದು ನಿಮಿಷ. ಏನ್ ಸರ್? ಏನಿಲ್ಲ, ಅವತ್ತು ನಿಮ್ಮ ಮನೆ ಗಂಡಿನ ಕಡೆ ಬರ್ತಿದಾರೆ ಅಂತ ನೀನು ಹೇಳಿದ್ಯಲ್ಲ. ಐ ಮೀನ್ ಥ್ಯಾಂಕ್ಸ್ ಫಾರ್ ದಟ್. ಥ್ಯಾಂಕ್ಸಾ? ಯಾಕೆ? ನಾನ್ ಜಸ್ಟ್ ಕ್ಯಾಶುಯಲ್ ಆಗಿ ಹೇಳ್ದೆ ಅಷ್ಟೇ. ಅಂದ್ರೆ ನಿಮ್ಮ ಮನೆ ವಿಷಯನೂ ನನ್ನ ಹತ್ರ ಶೇರ್ ಮಾಡಿದ್ಯಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಷ್ಟೇ. ಅಷ್ಟೇನಾ? ಸರಿ ಸರ್. ಹುಡುಗಿರ ಹತ್ರ ಅದು ಹೇಗೆ ಮಾತಾಡೋದು? ಅವ್ರು ಒಂದ್ ದಾರಿಲಿ ಇದಾರೆ ಅನ್ಕೊಂಡು ಹಾಗೆ ಹೋದ್ರೆ ಆ ಕಡೆ ನೋ ಎಂಟ್ರಿ ಹಾಕಿರ್ತಾರೆ. ಇವಳೇ ಹೀಗೆ, ಇನ್ನು ಇವಳ ಅಕ್ಕ. ಓ ಗಾಡ್, ಹೇಗಾದ್ರೂ ಧೈರ್ಯವಾಗಿ ಪ್ರೀತಿ ಹೇಳಿ ಅದನ್ನು ಅವ್ರು ಒಪ್ಕೊಳ್ಳೋ ಹಾಗಾಗ್ಲಿ ದೇವ್ರೆ. ಕುಮಾರಿ, ಬಾಯ್ಲಿ. ಏನಕ್ಕ? ಹೊರಗಡೆ ಒಬ್ಳು ನಿಂತಿದ್ದಾಳೆ, ಅವಳ ಕಳ್ಸು. ಯಾರು? ಯಾರು ಅಂತ ನಿನಗೆ ಯಾಕೆ? ಕಳ್ಸು ಅಂತ ಅಂದೆ ತಾನೆ, ಕಳ್ಸು. ಯಾರು? ಬಂಗಾರಮ್ಮನ ನೋಡ್ಬೇಕಿತ್ತು. ಅಮ್ಮವ್ರನ್ನ? ಕಳ್ಸವಳು. ಅಮ್ಮವ್ರಿಲ್ಲ, ನೀವು ಹೊರಡಿ. ಕಾರ್ ಇಲ್ಲೇ ಇದೆಯಲ್ಲ. ಅದು ಅಮ್ಮವರು ಬಸ್ಸಿ ಬ್ಯುಸಿ ಅವ್ರೆ, ನೀವು ಹೋಗಿ. ಇಲ್ಲ ಪರವಾಗಿಲ್ಲ, ನಾನು ಇಲ್ಲೇ ಕಾಯ್ತೀನಿ. ಎಷ್ಟೊತ್ತಾದ್ರೂ ಪರವಾಗಿಲ್ಲ. ನಾನಿವತ್ತು ಅವ್ರ ಹತ್ರ ಮಾತಾಡಲೇಬೇಕು. ಅವ್ರು ಹೋಯ್ತಾ ಇಲ್ಲ. ನೀನ್ ಈ ತರ ಹೇಳಿದ್ರೆ ಅವಳು ಹೇಗೆ ಹೋಗ್ತಾಳೆ? ಪೂರ್ವಿ, ಯಾಕವ ಯೋನಾಯ್ತು? ಯಾಕೆ ಇಟ್ಟೋತು? ಯಾರು ಬಂದವರು? ಹಾ ಅದು ಪೂರ್ವಿ, ಏನಾಯ್ತು? ಆಗಿದ್ದಾಗ್ಲಿ ಇವಳಿಗೆ ಅತ್ತೆ ಕೈಯಲ್ಲೇ ಮಂಗಳಾರತಿ ಮಾಡಿ ಕಳಿಸ್ತೀನಿ. ಯಾಕವ ಪೂರ್ವಿ, ಯಾರು ಬಂದ್ರು? ನಿಮ್ಗೂ ನನಗೂ ಆಗದೆ ಇರೋಳು ಬಂದಿದ್ದಾಳೆ. ಯಾರು? ನನ್ಗೆ ಅವಳ ಬಗ್ಗೆ ಮಾತಾಡಕ್ಕೂ ಇಷ್ಟ ಇಲ್ಲ ಅತ್ತೆ. ನಿಮ್ಮನ್ನ ನೋಡ್ಲೇಬೇಕು ಅಂತ ಹಠ ಮಾಡಿ ನಿಂತಿದ್ದಾಳೆ. ನೀವೇ ಹೋಗಿ 4 ಬೈದ್ ಕಳಿಸಿ. ಅಂತವ್ರು ಯಾರು ಬಂದವ್ರೆ?
ಯಾರು ಬಂದಿರೋದು? ಮಿಸ್ ಅವಳು. ಅವಳು ಯಾಕೆ ಇಲ್ಲಿಗೆ ಬಂದ್ಲು? ಹೂ ನೋಸ್ ಮೋ. ಹಲೋ, ಹೇಳಪ್ಪ. ಚಂದ್ರು, ಸ್ನೇಹ ಬಂಗಾರಮ್ಮನ ಮನೆಗೆ ಹೋಯ್ತೀನಿ ಅಂತ ಹೇಳೋಗಳ ಕಣಪ್ಪ. ಏನು, ಅಲ್ಲಿಗೆ ಯಾಕೆ ಹೋದ್ಲು? ಬಂಗಾರಮ್ಮನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೇನೆ ಅದಕ್ಕೇನ ಅಣ್ಣಯ್ಯನ ಜೊತೆ ಕಳಿಸ್ತೀನಿ ಅಂತ ಬಂಗಾರಮ್ಮ ಹೇಳಿದಾರಂತೆ. ಈಗ ಅವರಿಬ್ರು ದೂರ ಇರೋದಕ್ಕೆ ನಾನೇ ಕಾರಣ ಅನ್ನೋದು ನನ್ನ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ನಾನು ಹೋಗಿ ಬಂಗಾರಮ್ಮನ ಹತ್ರ ಮಾತಾಡ್ತೀನಿ. ನಾನು ಹೇಳ್ದೆ ಅಂತ ಸ್ನೇಹ ತಾವು ಹೇಳ್ಬೇಡ ಚಂದ್ರು. ನನಗೆ ಅವಳು ಅಲ್ಲಿ ಹೋದ್ಮೇಲೆ ಏನೇನೋ ನಾನು ಆವ್ತಾ ಇದ್ದದು ಅಂತ ದಿಗ್ಲಾಯ್ತದೆ ಕಣಪ್ಪ. ಚಂದ್ರು, ಇದಕ್ಕೆ ನೀನೇ ಏನಾರ ಮಾಡಪ್ಪ. ಅಪ್ಪ, ನೀವೇನು ಚಿಂತೆ ಮಾಡಬೇಡಿ, ನಾನು ನೋಡ್ಕೋತೀನಿ. ನಾನು ಈಗಲೇ ಹೋಗಿ ಸ್ನೇಹನ್ ತಡಿತೀನಿ. ಚಂದ್ರು, ಏನಂತು? ಅಮ್ಮ, ಇಷ್ಟೆಲ್ಲ ಆಗಿದೆ, ನಾನು ಸ್ನೇಹ ತಡಿಲೇಬೇಕು. ಹೋಗಿ ಬರ್ತೀನಮ್ಮ. ನಾನು ಬರ್ತೀನಿ ಕಣೋ. ಅಮ್ಮ, ನೀನು ಯಾಕೆ? ನೋಡು ಚಂದ್ರು, ಸ್ನೇಹ ಒಂದು ವಿಷಯದಾಗೆ ತೀರ್ಮಾನ ತಗೊಂಡ್ಬಿಟ್ರೆ ಅವ್ಳನ್ನ ಒಪ್ಸೋದು ಸಾನೇ ಕಷ್ಟ. ಅದಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ ನಡಿ. ಅಣ್ಣಯ್ಯ, ನೀವೇನಿಲ್ಲಿ? ಅದನ್ನು ನಾನು ಕೇಳಬೇಕು ಸ್ನೇಹ, ನೀನೇನಿಲ್ಲಿ? ನಾನು ಅದು ಸರಿ ಸರಿ, ಆಮೇಲೆ ಮಾತಾಡೋಣ. ನೀನು ಮೊದಲು ಹೋಗಿ ಕಾರಲ್ಲಿ ಕೂತ್ಕೋ. ಯಾಕೆ? ಸ್ನೇಹ, ನಡಿಯವ, ನೀ ಕಾರಲ್ಲಿ ಕೂತ್ಕೋ ಬಾ. ಪ್ಲೀಸ್ ಸ್ನೇಹ, ನೀನನ್ನ ಮತ್ತೆ ನೋಡಿದ್ರೆ ಸಮಸ್ಯೆ ದೊಡ್ಡದಾಗುತ್ತೆ. ಬಾ ಸ್ನೇಹ, ಬಾಬಾ ನೀನು ಬಾ, ನಾ ಹೇಳ್ತೀನಿ, ಕೂತ್ಕೋ. ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ ತಾವ ಮಾತಾಡಕ್ ಬಂದಿವಿ. ಯಾವ್ದ್ರ ಬಗ್ಗೆ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತಿಲ್ದೆ ಇರೋದಕ್ಕೆ ಕೇಳ್ತಿರೋದು. ಸರಿ, ಒಳಗ್ ಬನ್ನಿ. ನಮ್ಮ ಮನೆಗೆ ಯಾರೇ ಬಂದ್ರು ಒಳಗ್ ಕರಿಯೋದು ನಮಗ್ ರೂಢಿ. ಬರಕ್ ನಮ್ಗೆ ಇಷ್ಟ ಇರ್ಬೇಕಲ್ಲ. ಏನೇ ಮಾತಾಡಿದ್ರು ಇಲ್ಲೇ ಮಾತಾಡುಮ್ಮ, ಒಳಕ್ ಬರಕ್ಕಿಲ್ಲ. ಒಳಗ್ ಬನ್ನಿ ಅಂತೆ. ನಿಂತ್ಕೊಳ್ಳ ಬಂಗಾರಮ್ಮ, ನಾನು ನನ್ನ ಮಗನಿಗೋಸ್ಕರ ಇಲ್ಲಿ ಗಂಟ ಬಂದೀವ್ನಿ. ಏಟ್ ದಿನ ನನ್ನ ಮಗನ ಮೇಲೆ ಸಣ್ಣದಾಗ ಕೋಪ ಇತ್ತು ನಿಜ. ಆದ್ರೆ ಇವತ್ತು ಅವ್ವ ನಿನ್ಗೆ ಹೇಳ್ದೇನೆ ನಾನು ಯಾವ ಕೆಲಸನೂ ಮಾಡಕ್ಕಿಲ್ಲ ಅಂತ ಹೇಳ್ದೆ. ಅವನ ಮನ್ಸಲ್ಲಿರೋ ಆಸೆನ ನೆರವೇರ್ಸೋದು ನನ್ನ ಕರ್ತವ್ಯ ಅಲ್ವೇ? ಅದಕ್ಕೆ ನಾನು ಇಲ್ಲಿ ಗಂಟ ಬಂದಿರೋದು. ಈಗ್ಲೂ ಅವ್ನು ನಿಂಗೇನು ಹೇಳ್ದೆ ಮಾಡಕ್ಕಿಲ್ಲ ಅಂದದಕ್ಕೆ ಇಲ್ಲಿಗೆ ಬಂದಿದೀಯ. ಅಂದ್ಮ್ಯಾಕೆ ನಿಮ್ಗೆ ನನ್ನ ಮಗಳ ಮ್ಯಾಕೆ ಕಾಳಜಿನೋ ಪ್ರೀತಿನೋ ಏನು ಇಲ್ಲ ಹಂಗಾರೆ? ಎಲ್ಲಾದ್ರಾಗೂ ಕೊಂಗ್ ಕುಡಿಕೊಂಡು ಮಾತಾಡಿದ್ರೆ ನಾವೇನು ಮಾಡಕ್ ಆಗಕ್ಕಿಲ್ಲ. ಕೊಂಗ್ ಕುಡಿಕೊಂಡ್ ಮಾತಾಡ್ತಿರೋದ್ ನಾನ? ಇನ್ಯಾರು? ಮನೆ ಒಳಗ್ ಬಾ ಅಂದ್ರೆ ಕಾಲ್ ಜರಗ್ತಿಲ್ಲ ನಿನಗೆ?
ಮನೆ ಗಂಟ ಬಂದು